ಈ ಶವ ಹೂತಿಟ್ಟ ಕೇಸ್ನಲ್ಲಿ ಅನಾಮಿಕನ ಮಂಪರು ಪರೀಕ್ಷೆ ನಡೆಯುತ್ತಾ? 16 ಜಾಗಗಳಲ್ಲಿ ಉತ್ಖನನ ವಿಫಲವಾದ ಬೆನ್ನಲ್ಲೇ ಈತನಿಗೆ ಮಂಪರು ಪರೀಕ್ಷೆ ಮಾಡಲಾಗುತ್ತಾ? ತನಿಖೆ ಮುಂದುವರೆದ ಭಾಗವಾಗಿ ಮಂಪರು ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಅಂತ ಏನ್ ಹೇಳ್ತೀವಿ, ಆ ಬ್ರೈನ್ ಮ್ಯಾಪಿಂಗ್ಗೋಸ್ಕರ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದೆಯಾ ಎಸ್ಐಟಿ? ಉತ್ಖನನ ವೈಫಲ್ಯದ ಜೊತೆ ಇತರೆ ತನಿಖೆಗಳ ಆಧಾರದಲ್ಲಿ ಅರ್ಜಿ ಸಲ್ಲಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ದೂರುದಾರನ ಪ್ರಾರಂಭಿಕ ಹೇಳಿಕೆ ಮತ್ತು ನಂತರದ ಹೇಳಿಕೆಯಲ್ಲಿ ಹಾಗಾದ್ರೆ ಗೊಂದಲ ಕಂಡು ಬಂದಿದೆಯಾ? ಸ್ಥಳ ವಿವರಣೆ, ಸಮಯ, ದಿನಾಂಕದ ಗೊಂದಲದ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆಯಾ? ಇನ್ನಷ್ಟು ಗೊಂದಲವಿದ್ರೆ ತನಿಖೆಗೆ ಇನ್ನಷ್ಟು ನಿಖರ ಮಾಹಿತಿಯನ್ನ ಪಡೆಯೋದಕ್ಕೆ ಮಂಪರು ಪರೀಕ್ಷೆ ಮಾಡ್ತಾರಾ? ಇಷ್ಟೆಲ್ಲ ಆಗಿದ್ರೂ ಕೂಡ ಅವಶೇಷಗಳು ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಗೆ ಪ್ಲಾನ್ ಮಾಡಲಾಗಿದೆಯಾ? ಎಸ್, ಲೆಟ್ಸ್ ಗೆಟ್ ಬ್ಯಾಕ್ ಟು ದಿನೇಶ್. ದಿನೇಶ್, ಇದೀಗ ಹಲವು ಕಡೆ 15 ಕಡೆ ಹುಡುಕಿ ಅಲ್ಲೆಲ್ಲೂ ಕೂಡ ಈ ಒಂದು ಆತ ಹೇಳಿದ ವಸ್ತುಗಳು ಅಥವಾ ಮೂಳೆ, ತಲೆಬುಡೆ ಅಂತದ್ದೇನು ಕಂಡು ಬರದ ಹಿನ್ನೆಲೆಯಲ್ಲಿ ಈಗ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಾ ಎಸ್ಐಟಿ? ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರಾ ಅಥವಾ ಸಲ್ಲಿಸೋದಕ್ಕೆ ಪ್ಲಾನ್ ನಡೆದಿದೆಯಾ? ಹೇಗೆ ಮುಂದೆ ಈ ತನಿಖೆಯ ದಿಕ್ಕು ಯಾವ ರೀತಿಯಲ್ಲಿ ಹೋಗಬಹುದು? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ 16 ಪಾಯಿಂಟ್ ವರೆಗೂ ಕೂಡ ಆಗಿದೆ. ಆದ್ರೆ ಕೇವಲ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಂತೆ ಬೇರೆ ಯಾವ ಪಾಯಿಂಟ್ ನಲ್ಲೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. ಆತ ವ್ಯಕ್ತಿ ಕೂಡ ನಿನ್ನೆಯೂ ಕೂಡ ಏನು ಎಸ್ಐಟಿ ಅವರು ಕೆಲವು ಮಾಹಿತಿ ಬಿಟ್ಕೊಡ್ತಾ ಇದ್ರು. ಸುಮಾರು 30 ಪಾಯಿಂಟ್ಗಳಲ್ಲಿ 300ರಷ್ಟು ಶವ ಹೂತಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಂತೆ. ಆದ್ರೆ ಯಾವುದೇ ರೀತಿಯಂತ ಕುರುಹುಗಳು ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಗೊಂದಲ ಆಗ್ತಾ ಇದೆ. ಯಾಕಂದ್ರೆ ಈತನ ಹಿಂದೆ ಯಾರಾದ್ರೂ ಇದ್ದಾರಾ, ಆದ್ರೆ ಅಥವಾ ಈತ ಏನಾದ್ರೂ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಂತ ಹೇಳಿಕೆಯನ್ನು ನೀಡ್ತಾ ಇದ್ದಾನ ಅನ್ನುವಂತ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಈಗ ಅಲ್ಲದೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಕೂಡ ವೈಫಲ್ಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಆತನ ಮಂಪರು ಪರೀಕ್ಷೆಯತ್ತ ಎಸ್ಐಟಿ ಚಿತ್ತ ಹರಿಸಿದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಆತನನ್ನು ಮಂಪರು ಪರೀಕ್ಷೆ ಮಾಡಿಸಿದ್ರೆ ಒಂದಷ್ಟು ವಿಷಯಗಳು ಹೊರ ಬೀಳ್ಬೋದು ಅನ್ನುವಂತ ಚಿಂತನೆಯಲ್ಲೂ ಕೂಡ ಎಸ್ಐಟಿ ತಂಡ ಇರುವಂತದ್ದು. ಹೀಗಾಗಿ ಆತನಿಗೆ ಮಂಪರು ಪರೀಕ್ಷೆಗೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ಜೊತೆಗೆ ಪರ್ಮಿಷನ್ ಏನು ಕೋರ್ಟ್ ಪರ್ಮಿಷನ್ ಕೊಟ್ಟ ಬಳಿಕ ಮಂಪರು ಪರೀಕ್ಷೆ ಮಾಡಬೇಕಾಗುತ್ತೆ. ಹೀಗಾಗಿ ಪರ್ಮಿಷನ್ ತೆಗೆದುಕೊಳ್ಳುವುದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ಜೊತೆಗೆ 13ರಲ್ಲಿ ಏನಾದ್ರೂ ಎಂಡ್ ಆದ್ರೆ, ಅಂದ್ರೆ ಇವತ್ತು 13ನೇ ಪಾಯಿಂಟ್ ನ ಈ ಭಾಗದಲ್ಲಿ ಏನು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ, ಅದಕ್ಕೆ ಬೇಕಾದಂತ ಏನು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೀವೀಗ ನೋಡಬಹುದು ದೊಡ್ಡ ಹಿಟಾಚಿಯನ್ನು ಇಲ್ಲೇ ನಿಲ್ಲಿಸಿರುವಂತದ್ದು. ಅಂದ್ರೆ ಈ ಹಿಂದಿನ ಕಾರ್ಯಾಚರಣೆಯಲ್ಲಿ ಸಣ್ಣ ಹಿಟಾಚಿ ಬಳಸಿ ಕಾರ್ಯಾಚರಣೆ ಮಾಡಿದ್ರೆ, ನಿನ್ನೆಯ ಕಾರ್ಯಾಚರಣೆಯಲ್ಲಿ ದೊಡ್ಡ ಹಿಟಾಚಿಯನ್ನು ಬಳಸಿಕೊಂಡು ಆಳವಾದ ಗುಂಡಿ ತೆಗೆಯಲಾಗಿತ್ತು. ಇವತ್ತು ಕೂಡ ದೊಡ್ಡ ಹಿಟಾಚಿಯನ್ನು ಕೂಡ ತರಿಸಲಾಗಿದೆ. ಹೀಗಾಗಿ ಇವತ್ತು ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಏನಾದ್ರೂ ಎಂಡ್ ಆದ್ರೆ, ಅಂದ್ರೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ಜೊತೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಎಂಡ್ ಆದ್ರೆ ಮುಂದಿನ ಹಂತಗಳಲ್ಲಿ ಆತನನ್ನ ಮಂಪರು ಪರೀಕ್ಷೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಆತ ನೀಡಿದಂತ ಹೇಳಿಕೆಗಳು ಏನಿದೆಯಲ್ಲ, ಅಂದ್ರೆ ಈ ಹಿಂದೆ ಹೇಳಿಕೆ ನೀಡಿರುವಂತದ್ದು, ಬಳಿಕದ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆ ನೀಡಿರುವಂತದ್ದು, ಆದ ಬಳಿಕ ಮತ್ತಷ್ಟು ಹೇಳಿಕೆಯನ್ನು ನೀಡಿದ್ದಾನೆ. ಈ ರೀತಿಯಾದಂತಹ ಹೇಳಿಕೆ ಏನಿದ್ದರೆ ಇದೆಲ್ಲವನ್ನು ಕೂಡ ತಾಳೆ ಹಾಕುವಂತ ಕೆಲಸ ನಡೀತಾ ಇದೆ. ಜೊತೆಗೆ ಅದರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಒಂದಷ್ಟು ಗೊಂದಲ ಇದೆಯಾ ಈತನ ಮುಂದಿನ ಹೇಳಿಕೆಗೂ ಮತ್ತು ಈಗಿನ ಹೇಳಿಕೆಗೂ ಯಾವುದಾದ್ರೂ ಗೊಂದಲ ಇದೆಯಾ ಅನ್ನುವಂತ ರೀತಿಯಲ್ಲಿ ತನಿಖೆ ನಡೆಸಲಾಗ್ತಿದೆ. ಎಸ್ಐಟಿ ಅಧಿಕಾರಿಗಳು ಸದ್ಯ ಉತ್ಖನನದ ಹೊರತಾಗಿ ವಿಚಾರಣೆಯತ್ತ ಚಿತ್ತ ಹರಿಸಿದ್ದಾರೆ. ಅದರಲ್ಲೂ ಕೂಡ ಮಂಪರು ಪರೀಕ್ಷೆ ಹತ್ರ ಚಿತ್ತ ಹರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾದ್ ನೋಡಬೇಕಾಗಿದೆ ಇವತ್ತಿಗೆ ಎಂಡ್ ಆಗಿ ಮುಂದಿನ ಹಂತಗಳಲ್ಲಿ ಬೇರೆ ಹಂತದ ವಿಚಾರಣೆ ಜೊತೆಗೆ ಮಂಪರು ಪರೀಕ್ಷೆ ನಡೆಯುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಈ ಶವ ಹೂತಿಟ್ಟ ಕೇಸ್ನಲ್ಲಿ ಅನಾಮಿಕನ ಮಂಪರು ಪರೀಕ್ಷೆ ನಡೆಯುತ್ತಾ? 16 ಜಾಗಗಳಲ್ಲಿ ಉತ್ಖನನ ವಿಫಲವಾದ ಬೆನ್ನಲ್ಲೇ ಈತನಿಗೆ ಮಂಪರು ಪರೀಕ್ಷೆ ಮಾಡಲಾಗುತ್ತಾ?
ತನಿಖೆ ಮುಂದುವರೆದ ಭಾಗವಾಗಿ ಮಂಪರು ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಅಂತ ಏನ್ ಹೇಳ್ತೀವಿ, ಆ ಬ್ರೈನ್ ಮ್ಯಾಪಿಂಗ್ಗೋಸ್ಕರ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದೆಯಾ ಎಸ್ಐಟಿ. ಉತ್ಖನನ ವೈಫಲ್ಯದ ಜೊತೆ ಇತರೆ ತನಿಖೆಗಳ ಆಧಾರದಲ್ಲಿ ಅರ್ಜಿ ಸಲ್ಲಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ದೂರುದಾರನ ಪ್ರಾರಂಭಿಕ ಹೇಳಿಕೆ ಮತ್ತು ನಂತರದ ಹೇಳಿಕೆಯಲ್ಲಿ ಹಾಗಾದ್ರೆ ಗೊಂದಲ ಕಂಡು ಬಂದಿದೆಯಾ? ಸ್ಥಳ ವಿವರಣೆ, ಸಮಯ, ದಿನಾಂಕದ ಗೊಂದಲದ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆಯಾ? ಇನ್ನಷ್ಟು ಗೊಂದಲವಿದ್ರೆ ತನಿಖೆಗೆ ಇನ್ನಷ್ಟು ನಿಖರ ಮಾಹಿತಿಯನ್ನ ಪಡೆಯೋದಕ್ಕೆ ಮಂಪರು ಪರೀಕ್ಷೆ ಮಾಡ್ತಾರಾ? ಇಷ್ಟೆಲ್ಲ ಆಗಿದ್ರೂ ಕೂಡ ಅವಶೇಷಗಳು ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಗೆ ಪ್ಲಾನ್ ಮಾಡಲಾಗಿದೆಯಾ? ಎಸ್, ಲೆಟ್ಸ್ ಗೆಟ್ ಬ್ಯಾಕ್ ಟು ದಿನೇಶ್, ಇದೀಗ ಹಲವು ಕಡೆ 15 ಕಡೆ ಹುಡುಕಿ ಅಲ್ಲೆಲ್ಲೂ ಕೂಡ ಈ ಒಂದು ಆತ ಹೇಳಿದ ವಸ್ತುಗಳು ಅಥವಾ ಮೂಳೆ, ತಲೆಬುರುಡೆ ಅಂತದ್ದೇನು ಕಂಡು ಬರದ ಹಿನ್ನೆಲೆಯಲ್ಲಿ ಈಗ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಾ ಎಸ್ಐಟಿ? ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರಾ ಅಥವಾ ಸಲ್ಲಿಸೋದಕ್ಕೆ ಪ್ಲಾನ್ ನಡೆದಿದೆಯಾ? ಹೇಗೆ ಮುಂದೆ ಈ ತನಿಖೆಯ ದಿಕ್ಕು ಯಾವ ರೀತಿನಲ್ಲಿ ಹೋಗಬಹುದು? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ 16 ಪಾಯಿಂಟ್ ವರೆಗೂ ಕೂಡ ಆಗಿದೆ. ಆದ್ರೆ ಕೇವಲ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಂತೆ ಬೇರೆ ಯಾವ ಪಾಯಿಂಟ್ ನಲ್ಲೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. ಆತ ವ್ಯಕ್ತಿ ಕೂಡ ನಿನ್ನೆಯೂ ಕೂಡ ಏನು ಎಸ್ಐಟಿ ಅವರು ಕೆಲವು ಮಾಹಿತಿ ಬಿಟ್ಕೊಡ್ತಾ ಇದ್ರು. ಸುಮಾರು 30 ಪಾಯಿಂಟ್ಗಳಲ್ಲಿ 300ರಷ್ಟು ಶವ ಹೂತಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಂತೆ. ಆದ್ರೆ ಯಾವುದೇ ರೀತಿಯಂತ ಕುರುಹುಗಳು ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಗೊಂದಲ ಆಗ್ತಾ ಇದೆ. ಯಾಕಂದ್ರೆ ಈತನ ಹಿಂದೆ ಯಾರಾದ್ರೂ ಇದ್ದಾರಾ, ಆದ್ರೆ ಅಥವಾ ಈತ ಏನಾದ್ರೂ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಂತ ಹೇಳಿಕೆಯನ್ನು ನೀಡ್ತಾ ಇದ್ದಾನ ಅನ್ನುವಂತ ಒಂದಷ್ಟು ಗೊಂದಲ ಉಂಟಾಗ್ತಾ ಇದೆ. ಈಗ ಅಲ್ಲದೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಕೂಡ ವೈಫಲ್ಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಆತನ ಮಂಪರು ಪರೀಕ್ಷೆಯತ್ತ ಎಸ್ಐಟಿ ಚಿತ್ತ ಹರಿಸಿದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಆತನನ್ನು ಮಂಪರು ಪರೀಕ್ಷೆ ಮಾಡಿಸಿದ್ರೆ ಒಂದಷ್ಟು ವಿಷಯಗಳು ಹೊರ ಬೀಳ್ಬೋದು ಅನ್ನುವಂತ ಚಿಂತನೆಯಲ್ಲೂ ಕೂಡ ಎಸ್ಐಟಿ ತಂಡ ಇರುವಂತದ್ದು. ಹೀಗಾಗಿ ಆತನಿಗೆ ಮಂಪರು ಪರೀಕ್ಷೆಗೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ಜೊತೆಗೆ ಪರ್ಮಿಷನ್ ಏನು ಕೋರ್ಟ್ ಪರ್ಮಿಷನ್ ಕೊಟ್ಟ ಬಳಿಕ ಮಂಪರು ಪರೀಕ್ಷೆ ಮಾಡಬೇಕಾಗುತ್ತೆ. ಹೀಗಾಗಿ ಪರ್ಮಿಷನ್ ತೆಗೆದುಕೊಳ್ಳುವುದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ಜೊತೆಗೆ 13ರಲ್ಲಿ ಏನಾದ್ರೂ ಎಂಡ್ ಆದ್ರೆ, ಅಂದ್ರೆ ಇವತ್ತು 13ನೇ ಪಾಯಿಂಟ್ ನ ಈ ಭಾಗದಲ್ಲಿ ಏನು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ, ಅದಕ್ಕೆ ಬೇಕಾದಂತ ಏನು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೀವೀಗ ನೋಡಬಹುದು ದೊಡ್ಡ ಹಿಟಾಚಿಯನ್ನು ಇಲ್ಲೇ ನಿಲ್ಲಿಸಿರುವಂತದ್ದು. ಅಂದ್ರೆ ಈ ಹಿಂದಿನ ಕಾರ್ಯಾಚರಣೆಯಲ್ಲಿ ಸಣ್ಣ ಹಿಟಾಚಿ ಬಳಸಿ ಕಾರ್ಯಾಚರಣೆ ಮಾಡಿದ್ರೆ, ನಿನ್ನೆಯ ಕಾರ್ಯಾಚರಣೆಯಲ್ಲಿ ದೊಡ್ಡ ಹಿಟಾಚಿಯನ್ನು ಬಳಸಿಕೊಂಡು ಆಳವಾದ ಗುಂಡಿ ತೆಗೆಯಲಾಗಿತ್ತು. ಇವತ್ತು ಕೂಡ ದೊಡ್ಡ ಹಿಟಾಚಿಯನ್ನು ಕೂಡ ತರಿಸಲಾಗಿದೆ. ಹೀಗಾಗಿ ಇವತ್ತು ಈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿ ಏನಾದ್ರೂ ಎಂಡ್ ಆದ್ರೆ, ಅಂದ್ರೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ಜೊತೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಎಂಡ್ ಆದ್ರೆ ಮುಂದಿನ ಹಂತಗಳಲ್ಲಿ ಆತನನ್ನ ಮಂಪರು ಪರೀಕ್ಷೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಆತ ನೀಡಿದಂತ ಹೇಳಿಕೆಗಳು ಏನಿದೆಯಲ್ಲ, ಅಂದ್ರೆ ಈ ಹಿಂದೆ ಹೇಳಿಕೆ ನೀಡಿರುವಂತದ್ದು, ಬಳಿಕದ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆ ನೀಡಿರುವಂತದ್ದು, ಆದ ಬಳಿಕ ಮತ್ತಷ್ಟು ಹೇಳಿಕೆಯನ್ನು ನೀಡಿದ್ದಾನೆ. ಈ ರೀತಿಯಾದಂತಹ ಹೇಳಿಕೆ ಏನಿದ್ದಾರೆ ಇದೆಲ್ಲವನ್ನು ಕೂಡ ತಾಳೆ ಹಾಕುವಂತ ಕೆಲಸ ನಡೀತಾ ಇದೆ. ಜೊತೆಗೆ ಅದರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಒಂದಷ್ಟು ಗೊಂದಲ ಇದೆಯಾ ಈತನ ಮುಂದಿನ ಹೇಳಿಕೆಗೂ ಮತ್ತು ಈಗಿನ ಹೇಳಿಕೆಗೂ ಯಾವುದಾದ್ರೂ ಗೊಂದಲ ಇದೆಯಾ ಅನ್ನುವಂತ ರೀತಿಯಲ್ಲಿ ತನಿಖೆ ನಡೆಸಲಾಗ್ತಿದೆ. ಎಸ್ಐಟಿ ಅಧಿಕಾರಿಗಳು ಸದ್ಯ ಉತ್ಖನನದ ಹೊರತಾಗಿ ವಿಚಾರಣೆ ಅಂತ ಚಿತ್ತ ಹರಿಸಿದ್ದಾರೆ. ಅದರಲ್ಲೂ ಕೂಡ ಮಂಪರು ಪರೀಕ್ಷೆ ಹತ್ರ ಚಿತ್ತ ಹರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾದ್ ನೋಡಬೇಕಾಗಿದೆ ಇವತ್ತಿಗೆ ಎಂಡ್ ಆಗಿ ಮುಂದಿನ ಹಂತಗಳಲ್ಲಿ ಬೇರೆ ಹಂತದ ವಿಚಾರಣೆ ಜೊತೆಗೆ ಮಂಪರು ಪರೀಕ್ಷೆ ನಡೆಯುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಉತ್ಖನನ